ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ರಕ್ಕಸಪುರದೊಳು ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ರಕ್ಕಸಪುರದೊಳು ಈ ಸಿನಿಮಾ ನಾಳೆ ಅಂದರೆ ಫೆಬ್ರವರಿ 6, 2026 ಶುಕ್ರವಾರದಂದು ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ತೆರೆಗಪ್ಪಳಿಸಲಿದೆ. ಹೀಗಿರಬೇಕಾದ್ರೆ ಈ ಸಿನಿಮಾದ ಪ್ರೀಮಿಯರ್ ಶೋ ನಿನ್ನೆ ಮೈಸೂರಿನ DRC ಚಿತ್ರಮಂದಿರದಲ್ಲಿ ನಡೆದಿತ್ತು. ಸೋಲ್ಡ್ ಔಟ್ ಪ್ರದರ್ಶನ. ಮೊಟ್ಟ ಮೊದಲ ಪ್ರೀಮಿಯರ್ ಶೋಗೆ ಮೈಸೂರು ನಗರ ಸಾಕ್ಷಿಯಾಗಿತ್ತು. ಸಿನಿಮಾಗೆ ಅತ್ಯದ್ಭುತವಾದಂಥ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿತ್ತು. ಹೀಗಾಗಿ ಈ ಸಿನಿಮಾ ಇವತ್ತು ರಾಜಧಾನಿ ಬೆಂಗಳೂರಿನಲ್ಲಿ ಪ್ರೀಮಿಯರ್ ಶೋ ನಡೆಯಲಿದೆ. ಎಷ್ಟು ಚಿತ್ರಮಂದಿರಗಳಲ್ಲಿ ಎಷ್ಟು ಪ್ರದರ್ಶನದಲ್ಲಿ ಪ್ರೀಮಿಯರ್ ಶೋ ಅಂತ ಕೇಳಿದರೆ, ಸದ್ಯಕ್ಕೆ ಒಟ್ಟು 4 ಚಿತ್ರಮಂದಿರಗಳು ಈ ಸಿನಿಮಾದ ಪ್ರೀಮಿಯರ್ ಶೋ ಅನ್ನು ಆಯೋಜನೆ ಮಾಡಿದೆ. ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾದ ಪ್ರೀಮಿಯರ್ ಶೋ ಅಂತ ಕೇಳಿದರೆ, ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಇಲ್ಲಿರುವಂಥ ಒರೈನ್ ಮಾಲ್ ಇಲ್ಲಿರುವ PVR ಚಿತ್ರಮಂದಿರ, ಮಾಲಾಫೇಷಿಯಾದಲ್ಲಿರುವಂಥ ಐನಾಕ್ಸ್ ಚಿತ್ರಮಂದಿರ, ಇದು ಕನಕಪುರ ರಸ್ತೆಯಲ್ಲಿರುವಂಥ PVR, ಹಾಗೆ ಕೋರಮಂಗಲದ ನೆಕ್ಸಸ್ ಮಾಲ್ ಇಲ್ಲಿರುವಂತಹ PVR. ಒಟ್ಟು 4 ಚಿತ್ರಮಂದಿರಗಳಲ್ಲಿ ರಕ್ಕಸಪುರದೊಳು ಸಿನಿಮಾದ ಪ್ರೀಮಿಯರ್ ಶೋ ನಡೆಯುತ್ತೆ. ಈ ಪೈಕಿ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವಂಥ ಒರೈನ್ ಮಾಲ್ ಇಲ್ಲಿರುವಂಥ PVR ಚಿತ್ರಮಂದಿರದಲ್ಲಿ 2 ಪ್ರದರ್ಶನ. ಆರಂಭದಲ್ಲಿ ಇದೇ ಚಿತ್ರಮಂದಿರ ತನ್ನ ಬುಕ್ಕಿಂಗ್ ಅನ್ನು ಓಪನ್ ಮಾಡ್ಕೊಂಡಿರೋದು ಪ್ರೀಮಿಯರ್ಗೆ. ನಿನ್ನೆ ಒರೈನ್ ಮಾಲ್ನ PVR ಚಿತ್ರಮಂದಿರದಲ್ಲಿ ಇದ್ದಿದ್ದು ಕೇವಲ ಒಂದೇ ಒಂದು ಪ್ರೀಮಿಯರ್ ಪ್ರದರ್ಶನ. ಆದರೆ ಇವತ್ತಿಗೆ ಒರೈನ್ ಮಾಲ್ನಲ್ಲಿ 2 ಪ್ರದರ್ಶನ ಆಗಿದೆ. ಜೊತೆಗೆ ಮತ್ತೆ 3 ಚಿತ್ರಮಂದಿರಗಳು ಸೇರ್ಪಡೆಗೊಂಡಿವೆ. ಮೊದಲಿಗೆ ಒರೈನ್ ಮಾಲೇ ನೋಡೋಣ. 7:20 ಪ್ರದರ್ಶನ ಯಾವ ರೀತಿ ಇದೆ? ರೀಕ್ಲೈನರ್ ಸೋಲ್ಡ್ ಔಟ್ ಆಗಿದೆ. 580 ಟಿಕೆಟು, 310 ರೂಪಾಯಿ. ಇಲ್ಲಿ ಟಿಕೆಟು ನೋಡಿ, ಇಲ್ಲೊಂದು 3, 4, 6 ಟಿಕೆಟ್ ಅಷ್ಟೇ ಇಲ್ಲಿ ಲಭ್ಯ. ಯಾವ ಕ್ಷಣದಲ್ಲಿ ಬೇಕಾದ್ರೆ ಭರ್ತಿ ಆಗ್ಬೋದು. ಇನ್ನು 270 ಕ್ಲಾಸಿಕ್ ರೋ ನೋಡಿ, ಕಾರ್ನರ್ ಸೀಟು. ಇನ್ನು ಮುಂಭಾಗದಲ್ಲಿ 230, ಇದರಲ್ಲಿ ಇರೋದು 2 ರೋ, ಇದರಲ್ಲಿ 1 ಟಿಕೆಟ್ ಬುಕ್ಕಿಂಗ್ ಆಗಿದೆ. ಇನ್ನು 7:35 ಪ್ರದರ್ಶನ, ಇದು ಫುಲ್ ಆಗಿರುತ್ತೆ ನೋಡಿ. ಹಿಂಭಾಗದಲ್ಲಿ ಇಲ್ಲ ಅಂದರೆ 580 ರೀಕ್ಲೈನರ್ ಇಲ್ಲ, 310 ಟಿಕೆಟ್ ಇಲ್ಲ, 360 ಲೆಗ್ ರೂಮು ಇದು ಕೂಡ ಇಲ್ಲ. 270ರಲ್ಲಿ ನೋಡಿ ಕಾರ್ನರ್ನ ಒಂದಿಷ್ಟು ಸೀಟುಗಳು, 230ರಲ್ಲಿ ಇದು ಕೂಡ ಅಷ್ಟೆ. ಯಾವ ಕ್ಷಣದಲ್ಲೂ ಬೇಕಾದರೂ ಸೋಲ್ಡ್ ಔಟ್ ಆಗ್ಬೋದು. ಟೈಮಿನ್ನು ಕೂಡ ಇದೆಯಲ್ಲ. ಇನ್ನು ಮಾಲಾಫೇಷಿಯಾ ಐನಾಕ್ಸ್ ಚಿತ್ರಮಂದಿರ ಇದೀಗಷ್ಟೇ ಬುಕ್ಕಿಂಗನ್ನು ಓಪನ್ ಮಾಡ್ಕೊಂಡಿರೋದು. ಹೀಗಾಗಿ ಇದು ಆ ಮಟ್ಟದಲ್ಲಿ ಬುಕ್ಕಿಂಗ್ ಆಗಲಿಕ್ಕಿಲ್ಲ ನೋಡಿ, ಆದರೂ ಕೂಡ ಆಗಿದೆ ನೋಡಿ ಒಂದಿಷ್ಟು. ಯಾಕಂತಂದರೆ ಕೊನೆ ಕ್ಷಣದಲ್ಲಿ ಬುಕ್ಕಿಂಗ್ ಓಪನ್ ಮಾಡಿದರೆ ಯಾರಾದರೂ ಬುಕ್ಕಿಂಗ್ ಮಾಡಲಿಕ್ಕೆ ಸಾಧ್ಯನಾ? ನೋಡಿ, ಇಲ್ಲಿ PVR ಚಿತ್ರಮಂದಿರ ಕನಕಪುರ ರಸ್ತೆ 7:35 ಪ್ರದರ್ಶನ. ಇದೆಲ್ಲ ನಿನ್ನೆನೆ ಮಾಡ್ತಾ ಇದ್ರು, ಇಷ್ಟೊತ್ತಿಗೆಲ್ಲ ಭರ್ತಿ ಆಗ್ತಾ ಇತ್ತು. ಇದು ಇವತ್ತು ತನ್ನ ಬುಕ್ಕಿಂಗನ್ನು ಓಪನ್ ಮಾಡ್ಕೊಂಡಿರೋದು. ಆದರೂ ಕೂಡ ನೋಡಿ ರೀಕ್ಲೈನರು, ಕಾರ್ನರ್ ಸೀಟು ಖಾಲಿ ಇದೆ. ಯಾಕಂದರೆ ಇದು ದಿವ್ಯಾಂಗರ ಸೀಟು, ಹೀಗಾಗಿ ಇದನ್ನು ಬುಕ್ ಮಾಡೋಕ್ಕಾಗಲ್ಲ. ಇನ್ನು 350 ಟಿಕೆಟು ನೋಡಿ ಇಲ್ಲಿ ಎಷ್ಟು ಭರ್ತಿಯಾಗಿದೆ ಅಂತ. ಇನ್ನು ಮುಂಭಾಗದಲ್ಲಿ ಅಷ್ಟೇ ನಿಮ್ಗೆ ಇಲ್ಲಿ ಖಾಲಿ ಇರೋದು. ಅದು 2 ರೋ ನೋಡಿ, ಇಲ್ಲೇ 2 ರೋ, ಇಲ್ಲಿ 2 ರೋ, ಇದರಲ್ಲೂ ಕೂಡ 1 ಟಿಕೆಟ್ ಬುಕ್ಕಿಂಗ್ ಆಗಿದೆ. ಇನ್ನು ಕೋರಮಂಗಲ PVR ಚಿತ್ರಮಂದಿರ ಇದು ಕೂಡ ಅಷ್ಟೇ. ಕೊನೆಗಳಿಗೆಯಲ್ಲಿ ಯಾವತ್ತು ಬುಕ್ಕಿಂಗ್ ಓಪನ್ ಮಾಡಬಾರ್ದು. ಮತ್ತು ಜನ ಬಂದಿಲ್ಲ, ಬುಕ್ಕಿಂಗ್ ಆಗಿಲ್ಲ ಅಂತೇಳಿ ಬಾಯಿ ಮಾಡ್ಕೊಂಡ್ರೆ ಏನು ಮಾಡೋದು? ನಿನ್ನೆ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಒರೈನ್ ಮಾಲ್ನ ಥರ 2 ಪ್ರದರ್ಶನ ಸಿಗ್ತಾ ಇರಲಿಲ್ವಾ? ಒರೈನ್ ಮಾಲ್ನಲ್ಲಿ ಕನ್ನಡ ಸಿನಿಮಾಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ, ಯಾಕಂದರೆ ಕನ್ನಡ ಪ್ರೇಕ್ಷಕರು ಜಾಸ್ತಿ ಇದ್ದಾರೆ. ನೋಡಿ, ಇಲ್ಲಿ 7:20 ಪ್ರದರ್ಶನದಲ್ಲಿ 4 ದರ್ಜೆ, ಇದರಲ್ಲಿ ರೀಕ್ಲೈನರ್ ಸೋಲ್ಡ್ ಔಟು. ಇಲ್ಲಿ ನೋಡಿ, ಇಲ್ಲೆಷ್ಟು? ಇಲ್ಲಿ 5 ದರ್ಜೆ ಇದೆ. ಇನ್ನೊಂದು 7:35 ಪ್ರದರ್ಶನದಲ್ಲಿ. ಅದೇನೇ ಇರಲಿ, ಒಟ್ಟಾರೆಯಾಗಿ ಪ್ರೀಮಿಯರ್ ಶೋಗಂತೂ ಭರ್ಜರಿಯಾದಂಥ ಪ್ರತಿಕ್ರಿಯೆ ರಾಜಧಾನಿ ಬೆಂಗಳೂರಿನಲ್ಲಿ ವ್ಯಕ್ತವಾಗ್ತಾ ಇದೆ. ಇವಾಗ ಸಂಜೆ 4 ಗಂಟೆ, ಇನ್ನೂ ಕೂಡ 3:30 ಗಂಟೆ ಇದೆ ಸಿನಿಮಾ ಪ್ರದರ್ಶನಕ್ಕೆ. ಹೀಗಾಗಿ ಒರೈನ್ ಮಾಲ್ ಅಂತೂ ಭರ್ತಿಯಾಗಿ ಆಗುತ್ತೆ, ಕನಕಪುರ ರಸ್ತೆ ಚಿತ್ರಮಂದಿರ ಕೂಡ ಭರ್ತಿ ಆಗುತ್ತೆ, ಮಾಲಾಫೇಷಿಯಾ ಹಾಗೆ ಕೋರಮಂಗಲದ ಚಿತ್ರಮಂದಿರ ಏನಿಲ್ಲ ಅಂತಾದ್ರೂ 95% ಭರ್ತಿಯಾಗೋದಂತೂ ಕನ್ಫರ್ಮ್. ನಮ್ಮ ಕನ್ನಡ ಸಿನಿಮಾಗಳು ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹೊಸ ಇತಿಹಾಸವನ್ನು ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.